Ladies and gentlemen, please take your seats. The show is about to begin. Hi guys, welcome back to Life of Bunty and Niru. Love you too. ಜುಲೈ 20 ಬಂಟಿ ಬರ್ಡೇ, ಸೊ ನಾವು ಜುಲೈ 19 ಪ್ರೀ ಬರ್ಡೇ ಡಿನ್ನರ್ಗೆ ಅಂತ ಆಚೆ ಹೋಗಿದ್ವಿ. ಆ್ಯಂಡ್ ಮನೇಲಿ ಹೇಳಿದರು 11:30 11:45 ಮ್ಯಾಕ್ಸಿಮಮ್ ಬಂದುಬಿಡಿ, ಮನೇಲೂ ಕೇಕ್ ಕಟ್ ಮಾಡಬೇಕಂತ. ಸೊ ನಾವು ಆದಷ್ಟು ಡಿನ್ನರ್ ಫಟ್ ಅಂತ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಲಾಸ್ಟ್ ಇಯರ್ ನಾವು ಅವಾಗಷ್ಟೇ ಮದುವೆ ಆಗಿದ್ದರಿಂದ ಗ್ರ್ಯಾಂಡಾಗಿ ಮಾಡಬೇಕಾಗಿತ್ತು, ಬಟ್ ಈ ಸಲ ನಾವು ಡಿಸೈಡ್ ಮಾಡಿದ್ವಿ ಸಿಂಪಲ್ ಆಗಿರಲಿ, ನಾವಷ್ಟೇ ಇರಲಿ ಬರ್ಡೇಲಿ ಅಂತ. ನಾವಿಲ್ಲಿ ಫುಡ್ ಆರ್ಡರ್ ಮಾಡಿ ಫಸ್ಟ್ ತಿಂದಿದ್ದೆ ಸ್ಟ್ರಾಬೆರಿ ಮ್ಯಾಂಗೋ ಸುಶಿ. ಆ್ಯಕ್ಚುಲಿ ನಮ್ಮಿಬ್ರಿಗೂ ತುಂಬ ಇಷ್ಟ ಆಯ್ತದು. ಬೇಗ ಊಟ ಮುಗಿಸಿದ್ವಿ ಬಿಕಾಸ್ ಬೇಗ ಹೊರಡ್ಬೇಕಾಗಿತ್ತು. ಅದಾದಮೇಲೆ ಫಸ್ಟ್ ನಾನೇ ಕೇಕ್ ಕಟ್ ಮಾಡಿಸ್ಬೇಕಂತ ಫಟ್ ಅಂತ ಕೇಕ್ ತರಿಸಿದ್ವಿ ಆ್ಯಂಡ್ ಕೇಕ್ ಕಟ್ ಮಾಡಿದ್ವಿ. ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಲೇಟ್ ಆಗಿತ್ತು, ಸೊ ಬೇಗ ಹೊರಟ್ವಿ ನಾವಲ್ಲಿಂದ. ನೋಡ್ಬೋದು ಎಷ್ಟು ಸ್ಲೋ ಆಗಿ ಓಡಿಸ್ತಾ ಇದ್ದಾರೆ ಅಂತ. ಅದಾದಮೇಲೆ ಫ್ಯಾಮ್ಲಿ ಜೊತೆ ಕೇಕ್ ಕಟ್ ಮಾಡಿದ್ವಿ. ಇವಾಗ ಫ್ಯಾಮ್ಲಿ ಮ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ನೆಕ್ಸ್ಟ್ ಇಯರ್ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮಪ್ಪ ಹಂಗರ್ ರಿಲೀಫ್ ಪ್ರೋಗ್ರಾಮ್ಗೆ ಬಂಟಿ ಹೆಸರಲ್ಲಿ ಅಂದರೆ ಮನೀಶ್ ಹೆಸರಲ್ಲಿ ಅನ್ನದಾನ ಕೊಟ್ಟಿದ್ರು. ಸೊ ಅಲ್ಲಿಗೆ ರೆಡಿ ಆದ್ವಿ. ಆ್ಯಂಡ್ ಬ್ರೂಸ್ದು ಕೂಡ ಅವತ್ತೇ ಬರ್ಡೇ, ಜುಲೈ 20 ಒಂದು ಬರ್ಡೇ. ಈಸ್ 6 years ಓಲ್ಡ್ ನಾವು ರಾಜಾಜಿನಗರಿ SI ಹಾಸ್ಪಿಟಲ್ ರೀಚ್ ಆಗಿ ಎಲ್ಲರೂ ಹಾಯ್ ಹಲೋ ಮಾಡಿಕೊಂಡು, ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ, ಅವಾಗಿನ್ನೂ ಊಟ ಬಂದಿರಲಿಲ್ಲ. ಸೊ ಎಲ್ಲರೂ ಮೀಟ್ ಮಾಡಿದ್ಮೇಲೆ ಆವಾಗ ಜನನೂ ಅಸೆಂಬಲ್ ಆಗೋಕ್ಕೆ ಸ್ಟಾರ್ಟ್ ಆದರು, ಊಟನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಊಟ ಎಲ್ಲ ಅರೇಂಜ್ ಮಾಡಿಕೊಂಡ್ರು ಅವರು. ಇದು ಆ್ಯಕ್ಚುಲಿ ಇಡೀ ವರ್ಷ ನಡೆಯುತ್ತೆ ಈ ಪ್ರೋಗ್ರಾಮ್. ಸೊ ನಿಮ್ದು ಯಾರಾದರೂ ಸ್ಪೆಷಲ್ ಇವೆಂಟ್ಸ್ ಇದ್ದರೆ ನೀವು ಕೂಡ ಇಲ್ಲಿ ಬಂದ್ಬಿಟ್ಟು ಅವ್ರ ಹೆಸರಲ್ಲಿ ಅನ್ನದಾನ ಮಾಡ್ಬೋದು. ಇದಾದಮೇಲೆ ನಾವಲ್ಲಿದ್ದವ್ರಿಗೆಲ್ಲ ಸ್ವೀಟ್ಸ್ ಕೊಟ್ವಿ. ಸ್ವೀಟ್ಸ್ ಕೊಟ್ಟಮೇಲೆ ಅಲ್ಲಿ ಪೊಲೀಸವರು ಕೂಡ ನಮ್ಮ ಪಾಪ ಬಂದಾಗಿಂದ ಅಸಿಸ್ಟ್ ಮಾಡ್ತಾಯಿದ್ರು. ಸೊ ಅವ್ರಿಗೂ ಕೂಡ ನಾವಲ್ಲಿ ಸ್ವೀಟ್ಸ್ ಕೊಟ್ಟು ಹಾಗೆ ಲಂಚ್ ಟೈಮ್ ಆಗಿತ್ತು. ಸೊ ಲಂಚ್ಗಂತ ಆಚೆ ಹೋದ್ವಿ. ಆ್ಯಕ್ಚುಲಿ ಈವ್ನಿಂಗ್ ಫ್ಯಾಮ್ಲಿ ಡಿನ್ನರ್ ಪ್ಲ್ಯಾನ್ ಆಗಿತ್ತು, ಬಟ್ ಬಂಟಿಗೆ ಗೊತ್ತಿರಲಿಲ್ಲ, ಸುಮ್ಮನೆ ಸರ್ಪ್ರೈಸ್ ಆಗಿರಲಿ ಅಂತ ನಾನು ಹೇಳಿರಲಿಲ್ಲ. ನೋಡಿ ನಮ್ಮಮ್ಮ ಅವ್ರ ಫೇವ್ರೆಟ್ ಚೈಲ್ಡ್ಗೆ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಪ್ರಕಾಶ್ ಅಣ್ಣಂದು ಬರ್ಡೇ ಇತ್ತು. ಸೊ ಪ್ರಕಾಶ್ ಅಣ್ಣನೂ ಈವೆಂಟಿಗೆ ಬಂದಿದ್ದರು. ಸೊ ಅವ್ರ ಹತ್ರನೂ ಕೇಕ್ ಕಟ್ ಮಾಡಿಸಿ ಅವ್ರಿಗೂ ಕೇಕ್ ತಿನ್ನಿಸಿ ಎಲ್ಲರೂ ಹೊರಟರು. ಬಿಕಾಸ್ ಸಂಜೆ ಆಗೇನು ಮೀಟ್ ಮಾಡಬೇಕಾಗಿತ್ತು, ಬಟ್ ಬಂಟಿಗೆ ಗೊತ್ತಿರಲಿಲ್ಲ. ಅವ್ರು ಅನ್ಕೊತಾ ಇದ್ರು ನನಗೆ ಫ್ರೆಂಡ್ಸ್ಗೂ ಮೀಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಮನೇಲೂ ಸೆಲೆಬ್ರೇಟ್ ಮಾಡ್ತಾಯಿಲ್ಲ, ಎಷ್ಟು ವೇಸ್ಟ್ಗಳು ಅಂತ ನಮಗೆಲ್ಲರಿಗೂ ಬೈಕೊಂಡು ಕೂತಿದ್ರು. ನಾವು ಡಿನ್ನರ್ ಲೊಕೇಶನ್ಗೆ ಹೋದ್ವಿ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಫುಲ್ ಶಾಕ್ ಆಗ್ತಾರೆ, ಸರ್ಪ್ರೈಸ್ ಆಗ್ತಾರೆ, ಬಿಕಾಸ್ ಇಡೀ ಫ್ಯಾಮ್ಲಿ ಬಂದಿದ್ದಾರೆ ಅಂತ. ಒಂಚೂರು ರಿಯಾಕ್ಷನ್ ಇರಲಿಲ್ಲ. ಐ ಥಿಂಕ್ ಎಲ್ಲ ಬಾಯ್ಸ್ ಹಿಂಗೆ ಅನಿಸುತ್ತೆ. ಸೊ ಒಂದು ಸರ್ಪ್ರೈಸ್ ಆಗೋಲ್ಲ, ಶಾಕ್ ಆಗೋಲ್ಲ, ಯಾವಾಗ ನೋಡಿದ್ರು ಒಂದೇ ರೀತಿ ರಿಯಾಕ್ಷನ್ ಕೊಡ್ತಾರೆ. ಎಲ್ಲರೂ ವಿಶ್ ಮಾಡಿದ್ಮೇಲೆ ಕೇಕ್ ಕಟ್ ಮಾಡಿದ್ವಿ. ಆ್ಯಂಡ್ ಒಂದು 30-40 ಜನ ಇದ್ದರು ಅನಿಸುತ್ತೆ. ಸೊ ಎಲ್ಲರಿಗೂ ಕೇಕ್ ತಿನ್ಸಿದ್ರು, ನನಗೆ ಮಾತ್ರ ಮರ್ತೋದ್ರು. ಸೊ ಸಾಕಲ್ವಾ, ನನಗಿದೇ ಪಾಯಿಂಟ್ ಇಟ್ಕೊಂಡು ನಾನು ಇಡೀ ವರ್ಷ ಅವ್ರಿಗೆ ಟಾರ್ಚರ್ ಕೊಡ್ತೀನಿ, ಟಾಂಟ್ ಮಾಡ್ತೀನಿ. ಅವ್ರ ನೆಕ್ಸ್ಟ್ ಇಯರ್ ಬರ್ಡೇ ಬರೋ ತನಕ ಜಗಳ ಆಡೋಕ್ಕೆ ಒಂದು ಒಳ್ಳೆ ಟಾಪಿಕ್ ಸಿಕ್ತು ನನಗೆ. ಆ್ಯಂಡ್ ಈ ಸಲ ಅವ್ರ ಬರ್ಡೇ ಮಂಡೇ ಬಂದಿರೋದ್ರಿಂದ ನಾವು ವೆಜ್ ಡಿನ್ನರೇ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಐ ಥಿಂಕ್ ಇದು ಫಸ್ಟ್ ಇಯರ್ ಅನಿಸುತ್ತೆ ಎಷ್ಟು ಡ್ರೈ ಪಾರ್ಟಿ ಮಾಡ್ದಿರ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿರೋದು. ಆಬ್ವಿಯಸ್ಲಿ ಮದುವೆ ಆದಮೇಲೆ ಒಂದು ಸ್ವಲ್ಪ ಚೇಂಜಸ್ ಬರಲೇಬೇಕು, ಬಟ್ ವೆಜ್ ಆದ್ರೂ ಊಟ ಚೆನ್ನಾಗಿತ್ತು. ಸೊ ವಿ ಆಲ್ ಹ್ಯಾಡ್ ಫನ್. ಸಿಂಗರ್ಸ್ ಇದ್ದರು, ತುಂಬ ಚೆನ್ನಾಗಿ ಹಳೆ ಹಾಡುಗಳನ್ನ ಆಡ್ತಾಯಿದ್ರು. ಸೊ ನಮ್ಮ ಪೇರೆಂಟ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ರು. ಆ್ಯಂಡ್ ಚಿಕ್ಕ ಮಗಳಿಗೂ ತುಂಬ ಚೆನ್ನಾಗಿತ್ತು. ಬಟ್ ನನ್ನ ಹಸ್ಬೆಂಡ್ ಅಂತೂ ಚೆನ್ನಾಗಿ ಬೈಕೊಂಡಿರ್ತಾರೆ ನನಗೆ. ಅವ್ರಿಗೆ ಜಾಸ್ತಿ ಸೋಷಲೈಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರ ಸೋಷಲ್ ಬ್ಯಾಟ್ರಿ ಫುಲ್ ಡೌನ್ ಮಾಡಿಬಿಟ್ಟೆ ನಾನು ಎಲ್ಲರ ಹತ್ರ ಮಾತಾಡಿಸಿ. ಬಟ್ ಇಟ್ಸ್ ಓಕೆ, ಅವ್ರ ಫ್ರೆಂಡ್ಸ್ ಕೂಡ ಅಲ್ಲೇ ಇದ್ದರು. ಸೊ ಇಟ್ಸ್ ಫೈನ್, ಎಲ್ಲ ಬ್ಯಾಲೆನ್ಸ್ಡ್ ಆಗಿತ್ತು. ಆ್ಯಂಡ್ ಇದಾದಮೇಲೆ ನಮ್ಮ ಮಾವ ಕೂಡ ಸಾಂಗ್ಸ್ ಹಾಡಿದ್ರು, ಬಂಟಿಗೋಸ್ಕರ ಅಲ್ಲ, ನಮ್ಮ ಅತ್ತೆಗೋಸ್ಕರ. ನಾನು ಆ್ಯಕ್ಚುಲಿ ಇಲ್ಲಿ ಬಂದಿದ್ದ ಸಿಂಗರ್ ಸಡನ್ನಾಗಿ ನೋಡಿ ಅನುಪಮ್ ಖೇರ್ ಅಂದ್ಕೊಂಡಿದ್ದೆ. ಸೊ ದಟ್ಸ್ ಇಟ್. ಹ್ಯಾಪಿ ಬರ್ತ್ಡೇ ಅಗೇನ್ ಬಂಟಿ, ಬಾಯ್.